ವೀಕ್ಷಕರೇ, ದೃಷ್ಟಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಸಂಡೂರು ಗ್ರಾಮದ ಭಾಗಕ್ಕೆ ಬರುವ ಒಡ್ಡು ಗ್ರಾಮ ಪಂಚಾಯಿತಿಯಲ್ಲಿ ಇಂದು ಬೆಂಗಳೂರಿನಿಂದ ಕೆಎಂಇಆರ್ಸಿ ಎಂಡಿ ರಾಜೀವ್ ಗಾಂಧಿ ವಸತಿ ನಿಗಮ ಅಧಿಕಾರಿಗಳು ದಿಢೀರನೆ ಭೇಟಿ ನೀಡಿದ್ರು. ವೀಕ್ಷಕರೇ, ಮುಂಚಿತವಾಗಿ ಒಡ್ಡು ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳ ಜೊತೆ ಮಾಹಿತಿ, ನಂತರ ಗ್ರಾಮ ಪಂಚಾಯಿತಿಯ ಒಳಭಾಗ ಚಿತ್ರೀಕರಣವನ್ನ ಒಮ್ಮೆ ನೋಡೋಣ. ವೀಕ್ಷಕರೇ ನಮಸ್ಕಾರ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಸಂಡೂರು ಭಾಗಕ್ಕೆ ಬರುವಂಥ ಒಡ್ಡು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವ ಒಡ್ಡು ಗ್ರಾಮದಲ್ಲಿ ಇಂದು ದೃಷ್ಟಿ ಕನ್ನಡ ನ್ಯೂಸ್ ವತಿಯಿಂದ ಒಂದು ಲಭ್ಯವಾದ ಒಂದು KMERC ವತಿಯಿಂದ MD ಸಾರು ಬೆಂಗಳೂರಿಗೆ ಬಂದಿರುತ್ತಾರೆ. ಅದರ ಬಗ್ಗೆ ಈ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳ ಜೊತೆ ಮಾತಾಡೋಣ, ಒಮ್ಮೆ ಭೇಟಿ ಮಾಡೋಣ ಅವರಿಗೆ. ಬನ್ನಿ ವೀಕ್ಷಕರೇ. ಸರ್ ನಮಸ್ತೆ. ತಮ್ಮ ಹೆಸರು ಸರ್? ರಾಜಶೇಖರ್ ಸರ್, ಇವತ್ತು ಬೆಂಗಳೂರಲ್ಲಿ ಯಾವ ಅಧಿಕಾರಿಗಳು ಬರ್ತಾ ಇದ್ದಾರೆ ಸರ್? ಸರ್, ಇವತ್ತು KMRC ಸಂಬಂಧಪಟ್ಟಂಥ ಬೆಂಗಳೂರಿಂದ MD ಸರ್ ಅವರು ಬರ್ತಾ ಇದ್ದಾರೆ ಸರ್. ಪರಿಶೀಲನೆ ಮಾಡ್ತಾ ಇದ್ದಾರೆ ಸರ್. ಈಗ ಆಲ್ರೆಡಿ ನಮ್ಮ ತಾಲೂಕಲ್ಲಿ ತಾರಾನಗರ ಆಲ್ರೆಡಿ ಬಂದಿದ್ದಾರೆ. ಇವಾಗ ನಮ್ಮ ಕೂಡ ಇವತ್ತು ಬಂದು ಪರಿಶೀಲನೆ ಮಾಡ್ತಾ ಅಂತ ಹೇಳಿದ್ದಾರೆ ಸರ್. ಇಲ್ಲಿ ಮನೆಗಳು ಎಷ್ಟು ಸ್ಯಾಂಕ್ಷನ್ ಆಗಿದ್ದಾವೆ ಸರ್? ಒಟ್ಟು 68 ಮನೆಗಳು ಸ್ಯಾಂಕ್ಷನ್ ಆಗಿದೆ ಸರ್. KMRCಯಲ್ಲಿ 68 ಮನೆಗಳು ಸ್ಯಾಂಕ್ಷನ್ ಆಗಿರೋದು. ಈಗ ಮಾಹಿತಿ ತಿಳಿದ ನಂತರ ಏನಾದರೂ ಅಪ್ರೂವಲ್ ಮಾಡಿ ಹೋಗ್ತಾರಾ ಅಥವಾ ಮತ್ತೆ ಮುಂದೆ ಹೆಂಗೆ ಹಂತವಾಗಿ ಮತ್ತೆ ಅದನ್ನು ಪೆಂಡಿಂಗ್ ಮಾಡ್ಕೊಂತ ಹೋಗ್ತಾರೆ ಸರ್? ಇಲ್ಲ ಸರ್, ಸರ್ಕಾರದ ಆದೇಶದ ಅನ್ವಯ ನಮಗೇನು ಅವಕಾಶ ಇದೆ KMRC ಮನೆ ಆಯ್ಕೆ ಮಾಡೋದೊಂದು ನಮಗೆ ಸರ್ಕಾರದ ಮಾರ್ಗಸೂಚಿ ಇದೆ. ಅದ್ರ ಪ್ರಕಾರ ಈಗಾಗಲೇ 62 ಜನ ಆಯ್ಕೆ ಆಗಿದ್ದಾರೆ. ಸೊ ಅವ್ರಿಗೀಗ ನಾವು ಇನ್ನು ಮೊನ್ನೆ MD ಸರ್ ಅವರು ಒಂದು ಇದರಲ್ಲಿ ನೆಕ್ಸ್ಟ್ ಹಂತವಾಗಿ ಮನೆ ಮಂಜೂರು ಅವರಾಗೇ ಅಂದರೆ ಆಯ್ಕೆ ಆಗಿರ್ತಕ್ಕಂಥ ಫಲಾನುಭವಿಗಳಿಗೆ ಒಂದು ಟೆಂಡರ್ ಪ್ರಕ್ರಿಯೆ ಕರೆದುಬಿಟ್ಟು ಅದನ್ನು ಅವ್ರ ಮನೆ ಕಟ್ಟೋ ವ್ಯವಸ್ಥೆ ಸರ್ಕಾರ ಮಾಡ್ತಂತ ನಮಗೆ ಹೇಳಿದೆ ಸರ್. ಸರ್, ಒಂದು ಮನೆ ಕಟ್ಟಿಕೊಡುವಂಥ ಅದರ ವ್ಯವಸ್ಥೆ ಮತ್ತು ಅದರ ಬಿಲ್ಲಿನ ಅಮೂಲ್ಯವಾದ ಬಿಲ್ಲಿನ ಮಾಹಿತಿ ಏನಾದರೂ ಹೇಳ್ತೀರೇನು ಸರ್? ಸರ್, ಅದು ಏನೋ ನಮಗೆ ಅಷ್ಟು ಸ್ಪಷ್ಟವಾಗಿ ಮಾಹಿತಿ ಇಲ್ಲ ಸರ್. ನಮ್ಮ ಜಿಲ್ಲಾ ಪಂಚಾಯತಿಯಿಂದ ಬಂದ ತಕ್ಷಣ ಅದು ನಾವು ಎಷ್ಟು ಮೊತ್ತವನ್ನು ನಾವು ಹೇಳ್ಕೊಡ್ತೀವಿ ಸರ್. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ವೀಕ್ಷಕರೇ, ನೀವು ನೋಡ್ತಿರುವಂಥ ದೃಶ್ಯ ಇದು ಒಡ್ಡು ಗ್ರಾಮ ಪಂಚಾಯಿತಿಯ ಗ್ರಾಮದಲ್ಲಿ ಇವತ್ತು ದೃಷ್ಟಿ ಕನ್ನಡ ನ್ಯೂಸ್ ವತಿಯಿಂದ ಚಿತ್ರೀಕರಣವನ್ನು ಒಮ್ಮೆ ನೋಡೋಣ. ನೋಡಿ ವೀಕ್ಷಕರೇ, ಎಲ್ಲ ಪಂಚಾಯಿತಿಯಲ್ಲಿ ಇದೇ ಥರ ಒಂದು ಸಸಿ ನೀಡಿರುವಂಥ ದೃಶ್ಯವನ್ನು ನೋಡಿ ಒಮ್ಮೆ ಹೇಗಿದೆ. ಇದರ ಗಾಳಿ ಅಂಶ ಎಲ್ಲರಿಗೂ ಹರಡುವಂಥ ಸಾಧ್ಯತೆ ಆಗಲಿ. ಮತ್ತು ನೋಡಿ ಎಷ್ಟು ಸುಂದರವಾದ ಮುಂಭಾಗದಲ್ಲಿನೇ ಇವತ್ತು ಅಚ್ಚುಕಟ್ಟಾಗಿ ಒಂದು ಸಸಿಗಳನ್ನು ನೀಡಿ ಇದರ ಸ್ವಚ್ಛತೆ ನೋಡಿ ಹೇಗಿದೆ, ಎಷ್ಟು ಅಂದ ಚಂದ ಇದೆ. ಈ ಭಾಗದ ಗ್ರಾಮ ಪಂಚಾಯಿತಿ ಸಂಡೂರು ತಾಲೂಕು ಒಡ್ಡು ಗ್ರಾಮ ಪಂಚಾಯಿತಿಯ ಮುಂಭಾಗದಲ್ಲಿ ಬಂದು ನಿಂತಿದ್ದೀನಿ. ಇವತ್ತು KMERC ವತಿಯಿಂದ MD ಸಾರ್ ಇವತ್ತು ಬಂದಿರುತ್ತಾರೆ. ಅದರ ಬಗ್ಗೆ ಭೇಟಿ ಮಾಡೋಣ. ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕ ಮುತ್ತುರಾಜ್ ಮತ್ತು ಕರ ವಸೂಲಾತಿಗಾರ ನಾಗೇಂದ್ರ ಆಚಾರ್ಯ ಇರುವಂತ ಕೊಠಡಿ, DO ಗಣೇಶ್ ಇರುವಂತ ಕೊಠಡಿ, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಇರುವಂತ ಕೊಠಡಿ, KMERC MD ರಾಜೀವ್ ಗಾಂಧಿ ವಸತಿ ನಿಗಮ ಬೆಂಗಳೂರು, ಇನ್ನು ಹಲವಾರು ಅಧಿಕಾರಿಗಳನ್ನ ಬರಮಾಡಿಕೊಂಡಿರುವ ಚಿತ್ರೀಕರಣ. ಈ ಗ್ರಾಮ ಪಂಚಾಯಿತಿಯಲ್ಲಿ ಸರಿಸುಮಾರು 37 ಸದಸ್ಯರು ಇರುವಂತ ಪಂಚಾಯಿತಿ ಇದು. KMERC ಮನೆ ಒಟ್ಟು 68. ಈ ಎಲ್ಲಾ ಅರ್ಜಿಗಳನ್ನ ಪರಿಶೀಲನೆ ಮಾಡುತ್ತಾ ಅಧಿಕಾರಿಗಳಿಗೆ ಮಾಹಿತಿಯನ್ನ ತಿಳಿಸಿದ್ರು. ಸಭೆ ಮಾಡ್ತೀರಿ, ಗ್ರಾಮ ಸಭೆ ಮಾಡಿದ್ದ ಪ್ರೊಸೀಡಿಂಗ್ಸು ಅದರ ಡೀಟೇಲು, ದೆನ್ ಗ್ರಾಮ ಸಭೆ ಆದಮೇಲೆ ಏನಾದರೂ ತಕರಾರು ಬಂದಿದ್ದರೆ ಅಥವಾ ಗ್ರಾಮ ಸಭೆಯಲ್ಲಿ ಏನಾದರೂ ಜನ ವಸತಿಗೆ ಸಂಬಂಧಪಟ್ಟಂಗೆ ನಿವೇಶನಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಮಾಡಿ ಕುಂದುಕೊರತೆಗಳನ್ನು ಏನಾದರೂ ಹೇಳಿದರೆ ಅದ್ರ ಮಾಹಿತಿ, ಗ್ರಾಮ ಸಭೆ ನಂತರ ಬಂದಂಥ ತಕರಾರು ಅರ್ಜಿಗಳು, ಅಂದರೆ ನೀವು ಬೆನಿಫಿಷರಿ ಸೆಲೆಕ್ಷನ್ ಮಾಡಿರ್ತೀರಿ, ಅದಕ್ಕೆ ತಕರಾರು ಬಂದಿರ್ತದೆ, ಅದನ್ನು ಏನು ಸೊಲ್ಯೂಷನ್ ಏನು ಮಾಡಿದ್ರಿ, ಪರಿಹಾರ ಏನು ತೊಗೊಂಡ್ರಿ ಅಂತನ್ನುವಂಥದ್ದು, ಮತ್ತು ವೈಯಕ್ತಿಕ ತಕರಾರು ಅರ್ಜಿಗಳು. ಈಗ ನನಗೆ ಬೆನಿಫಿಟ್ ಬಂದಿಲ್ಲ ಅಥವಾ ಬೆನಿಫಿಟ್ ಯಾರಿಗೆ ಕೊಟ್ಟಿದ್ರೆ ಅವ್ರು ಎಲಿಜಿಬಲ್ ಇಲ್ಲ ಅಂಥೇಳಿ ತಕರಾರು ಅರ್ಜಿ ಕೊಟ್ಟಿರ್ತಾರೆ. ಆ ತಕರಾರು ಮಾಹಿತಿ ಅದಕ್ಕೆ ಸಂಬಂಧ ತಕರಾರು ನೀವೇನು ಕ್ರಮ ಕೈಗೊಂಡಿದ್ದು, ತಕರಾರು ಬಂದಿಲ್ಲ ಅಂದರೆ ಬಂದಿಲ್ಲ ಅಂತೇಳಿ ನಮೂದಿಸಿ. ಅದಾದಮೇಲೆ ಗ್ರಾಮ ಸಭೆ ಆದಮೇಲೆ ಪಟ್ಟಿಯನ್ನು ನೀವು
ಇಒ ಅವ್ರಿಗೆ ಫಾರ್ವರ್ಡ್ ಮಾಡಿರ್ತೀರಿ, ಅವ್ರು ಅಬ್ಸರ್ವ್ ಮಾಡ್ತಾರೆ. ಅಬ್ಸರ್ವ್ ಮಾಡಿ ಅವರು ಏನಾದರೂ ಡಿಲೀಟ್ ಮಾಡಲಿಕ್ಕೆ ಅಥವಾ ಇನ್ಎಲಿಜಿಬಲ್ ಇದ್ದಾರೆ ಅಂತ ಡೈರೆಕ್ಷನ್ ಕೊಟ್ಟಿದ್ರೆ ಅದಕ್ಕೆ ಸಂಬಂಧಪಟ್ಟ ಮಾಹಿತಿ CO ಅವ್ರಿಗೆ ಅದ್ರ ಮಾಹಿತಿ, ಈ ಸ್ವತ್ತಿಗೆ ಸಂಬಂಧಪಟ್ಟಂಥ ಮಾಹಿತಿ, ನೀವು ಕೈಗೊಂಡಂಥ 2018 ಸರ್ವೆ ಬೇಸ್ ಮೇಲೆ ಮಾಡಿದ್ದೀವಿ ಇದನ್ನು, ಅದ್ರ ಮೇಲೆ ಮಾಡಿದ್ರಲ್ಲ. 18 ಸರ್ವೆ ಮಾಡುವಾಗ ಏನೇನು ಆ್ಯಕ್ಟಿವಿಟೀಸ್ ಆಯಿತು, ಗ್ರಾಮ ಸಭೆ ಕರೆದಿರ್ತೀರಿ, ಆಮೇಲೆ ಸರ್ವೆ ಮಾಡುವಾಗ ಜನರಿಗೆ ಅವೇರ್ನೆಸ್ ಮಾಡಿರ್ತೀರಿ, ಪಟ್ಟಿ ತಯಾರಿಸಿರ್ತೀರಿ, ಅದಕ್ಕೆ ಸಂಬಂಧಪಟ್ಟಂಥ ದಿನಾಂಕವಾರು, ಡೇಟ್ ವಾರ, ಈ ಡೇಟಿಗೆ ಗ್ರಾಮ ಸಭೆ ಮಾಡಿದ್ದೀವಿ, ತಕರಾರು ಬಂದದ್ದು, ಅದಾದಮೇಲೆ ಗ್ರಾಮ ಸಭೆಯಲ್ಲಿ ಏನು ಅಬ್ಸರ್ವೇಷನ್ ಬಂತು, ಅಲ್ಲಿಂದ ಇಲ್ಲಿವರೆಗೂ 2 ಬರ್ತದೆ ನಮಗೆ. 2018 ಒಂದು ಪಟ್ಟಿ, 2024 ಒಂದು ಪಟ್ಟಿ, ಮತ್ತು ಇವತ್ತಿನ ಆ್ಯಸ್ ಆನ್ ಟುಡೇ ಇವತ್ತಿದೊಂದು ಪಟ್ಟಿ. ಸೊ ಈಗ ನಾವು ಬೆನಿಫಿಟ್ ಕೊಡ್ತಾ ಇರೋದು 2018 ಪಟ್ಟಿ ಅನುಗುಣವಾಗಿ. ಅದಾದಮೇಲೆ 2024 ಪಟ್ಟಿ ಏನೋ ಆಫಿಷಿಯಲಿ ಡಿಕ್ಲೇರ್ ಆಗಿಲ್ಲ, ಅದು ಬಂದಮೇಲೆ ಅದರಲ್ಲಿ ಯಾರ್ಯಾರು ಇದ್ದಾರಲ್ಲ ಅವ್ರಿಗೆ ಬೆನಿಫಿಟ್ ಕೊಡ್ತೀವಿ. ಇವತ್ತಿಗೆ ನಾವು ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟದ್ದು ಸೆಂಟ್ರಲ್ ಗೌರ್ಮೆಂಟದ್ದು ಏನು ಸರ್ವೆ ಐತಲ್ಲ ಅದು ಬಿಟ್ಟು ಈಗ ಸದ್ಯ ಯಾರು ವಸ್ತಿ ರೈತರಿದ್ದಾರೆ, ನಿವೇಶನ ರೈತರಿದ್ದಾರೆ, ಅವ್ರದ್ದು ಕೂಡ ಪಟ್ಟಿ ಮಾಡಿಸ್ತಾ ಇದ್ದೀವಿ. ಈಗ ನಡೀತಾ ಇದೆಯಲ್ಲ, ನಿನ್ನೆ ಲಾಸ್ಟ್ ಡೇಟ್ ಇತ್ತು, ಈಗ ಮತ್ತೆ ಎಕ್ಸ್ಟೆಂಡ್ ಮಾಡ್ತೀವಿ. ಯಾಕೆಂದರೆ ಇನ್ನೂ ಸ್ವಲ್ಪ ಜನ ಯಾರೋ ನಿನ್ನೆ ಅಲ್ಲಿ ವಿಸಿಟ್ ಹೋದಾಗ ನಮಗೆ ಬೆನಿಫಿಟ್ ಬರಬೇಕಂತ ಹೇಳೋದು, ಅಂಥವ್ರು ಜೆನ್ಯೂನ್ ಆಗಿದ್ದರೆ ಅವ್ರನ್ನ ಆ್ಯಡ್ ಮಾಡಲಿಕ್ಕೆ ಅಂತೇಳಿ 15 ದಿನ ಟೈಮ್ ಕೊಡ್ತಾ ಇದ್ದೀವಿ, ಅದನ್ನು ರೆಡಿ ಮಾಡ್ಕೊಳ್ಳಿ. ಸೊ ಅಲ್ಲಿ ಸ್ಟಾರ್ಟ್ ಆಗಿದ್ದು ಅಂದರೆ 2018 ಪಟ್ಟಿ ತಯಾರಿ ಮಾಡೋಕ್ಕಿಂತ ಮುಂಚೆಯಿಂದ ಸ್ಟಾರ್ಟ್ ಆದಂಥ ಪ್ರೊಸೆಸ್ಸು ಇಲ್ಲಿವರೆಗೆ ಏನೇನು ಮಾಡಿದ್ರೆ ಅಂತ ಮಾಹಿತಿ ಕೊಡಬೇಕು. ಈಗ ನಾವೇನು ಮಾಡ್ತೀವಿ, ನೀವು ಯಾರನ್ನ ಎಲಿಜಿಬಲ್ ಅಂತೇಳಿ ಹೇಳಿದರೆ ರ್ಯಾಂಡಮ್ ಆಗಿ ಅವುಗಳನ್ನು ಪಿಕಪ್ ಮಾಡಿಕೊಂಡು ಸ್ಪಾಟಿಗೆ ಹೋಗಿ ನೋಡ್ತೀವಿ. ನಂತರ ಅಧಿಕಾರಿಗಳಿಗೆ ಸನ್ಮಾನ ಕೂಡ ಮಾಡಲಾಯಿತು. ಹಾಗೇನೆ ಗ್ರಾಮದ ವಾರ್ಡ್ಗಳಲ್ಲಿ ಮನೆ ಅರ್ಜಿ ನೀಡಿರುವ ಮನೆಗಳನ್ನ ಪರಿಶೀಲನೆ ಮಾಡಿದ್ರು. ಅದೇ ಈಗ ರೇಷನ್ ಕಾರ್ಡ್ ಈ ಥರ ಮಾಡಿ ಜಾಯಿಂಟ್ ಫುಡ್ ಇದಕ್ಕೆ ಕಳಿಸ್ಲಿಕ್ಕೆ ರೇಷನ್ ಕ್ಯಾಟಗರಿನೋ ಕನ್ಸಿಡರ್ ಮಾಡಿ ಬರೀ ಒಂದು ಆರ್ಡರ್ ಫುಡ್ದವ್ರಿಗೆ ನಾವು ಮಾತಾಡ್ತೀವಿ, ಹೆಲ್ಪ್ ಆಗುತ್ತೆ ಮೇಡಮ್. ಮನೆ ಯಾಕೆ ಬಂದಿಲ್ಲ? ಯಾವ ಲಿಸ್ಟಲ್ಲಿ ಇದ್ದಾರೆ ಇವರು? ಯಾವ ಲಿಸ್ಟ್ ಮೊದಲು ಹೌಸಿಂಗ್ ಬಂದಿದೆ ಸರ್. ಹೌಸಿಂಗ್ ಬಂದಿದ್ದಾರಾ? ಯಾವ ವರ್ಷ? 2008 ಒಂದು ಬಂದಿತ್ತು ಸರ್. 2 ಒಂದು ಬಂದಿತ್ತು ಸರ್. ಅದು ಹಿಂದಕ್ಕೆ ಕಟ್ಕೊಂಡಾರ ಸರ್. ಹಿಂದಕ್ಕೆ ಹಿಂದೆ ಇದೆಯಾ? ಹಿಂದ್ಗಡೆ ಮನೆ ಇದೆಯಾ? ಯಾವಾಗ ಕಟ್ಟಿದ್ದು? ಯಾವ ಸ್ಕೀಮು? IAY ಮನೆ ಸರ್, IAY ಮನೆ. ಎಷ್ಟು ಬಂದಿದ್ದು ದುಡ್ಡು? IAY ಮನೆ ಅವಾಗ ಸರ್ ಅಷ್ಟೇ. ಹ್ಞೂ ಸರ್ ಅಷ್ಟೇ. 5 ಜನ. ಎಷ್ಟು ಕುಟುಂಬ ಇದ್ದಾವೆ ಅಂದರೆ ಗಂಡ ಹೆಂಡತಿ ಕುಟುಂಬ ಎಷ್ಟು? ನಿಮಗೆ ಎಷ್ಟು ವಯಸ್ಸಿನವರು? ಮದುವೆ ಏನಾಗಿಲ್ಲ? ಇದು ಬಿಟ್ಟು ಬೇರೆ ಕಡೆ ಮನೆ ಇದೆಯಾ, ಜಾಗ ಇದೆಯಾ? ನಂತರ ಕಡು ಬಡತನದಿಂದ ಇರುವ ಕುಟುಂಬಸ್ಥರ ಮಾಹಿತಿಯನ್ನ ಪಡೆದ್ರು. ಕೆಲಸ ಮಾಡಿ ಯಾವ ಮೆಟ್ರಿಕ್ ಸರ್ ಹಾಗೆ ಬಂದು ಬರ್ತೀರಾ ಬರ್ತೀರಿ ಬೇರೆ ಬೀದಿ ಮೇನ್ ರೋಡ್ ಸರ್. ಮೊದಲು ಬೇರೆ ಇದ್ರು ಸರ್, ಇವಾಗ ಬಂದ ಸರ್. ಅಲ್ಲಿ ಮನೆ ಇದೆಯಾ? ಹಾಗೇನೆ ಎಲ್ಲಾ ಮಾಹಿತಿಯನ್ನು ಪಡೆದು ನಂತರ ಪಕ್ಕದಲ್ಲಿ ಇದೇ ಊರಿನ ದೇವಸ್ಥಾನಕ್ಕೆ ತೆರಳಿ ದರ್ಶನವನ್ನ ಪಡೆದುಕೊಂಡ್ರು.
ತಾಲೂಕಾ ಪಂಚಾಯಿತಿ ಅಧಿಕಾರಿಗಳಾದ ಮಡಿಗೆನ ಬಸಪ್ಪ ಹಾಗೂ ಒಡ್ಡು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ರಾಜಶೇಖರ್ SG ಇವರಿಂದ KMERC MD ಅಧಿಕಾರಿಗಳು ವಸತಿ ಅರ್ಜಿಗಳ ಬಗ್ಗೆ ಮಾಹಿತಿ ತಿಳಿದುಕೊಂಡ್ರು. ರೇಷನ್ ಕಾರ್ಡ್ ಐತೆ ಯಾವ ಊರ್ದು ಐತೆ ಮತ್ತೆ ಹಾಕಂತ ಮನೆ ಹಾಕಿರ್ಬೇಕು ಬರತ್ತಾಗ ಎಲ್ಲರೂ ಅವ್ರದ್ದು ಡಾಕ್ಯುಮೆಂಟ್ ಇದಾವೆ. ರೇಷನ್ ಕಾರ್ಡು ವೋಟಿಂಗ್ ಲಿಸ್ಟ್ ಎಲ್ಲಿದೆ? ಅವ್ರ ರೇಷನ್ ಕಾರ್ಡ್ ವೋಟರ್ ಐಡಿ ಎಲ್ಲ ಇಲ್ಲೇ ಐತಲ್ಲ. ವಿಡಿಯೋ ನೋಡ್ರಿ, ಏನ್ ಮಾಡಿ ಡೋಸ್ಲೆಸ್ ಅಲ್ಲಿ ಹಾಕಿ ರೇಷನ್ ಕಾರ್ಡ್ ಇರ್ಬೇಕು. ರೇಷನ್ ಕಾರ್ಡ್ ಇದ್ರೆ ಸೈಕ್ಲೆಸ್ ಅಲ್ಲಿ ಬರ್ತಾರೆ. ಹೌದು ಸರ್. ಅದೇ ಮತ್ತೆ ವೋಟರ್ ಲಿಸ್ಟ್ ಅಲ್ಲಿ ಇದ್ರೆ ಇಂಥ ಕೇಸ್ ಏನಿದಾವಲ್ಲ ಇವ್ರನ್ನ ನೀವು ಸೈಟ್ಲೆಸ್ ಅಂತ ತಗೊಳ್ಳಿ. ಸುಮಾರು 10 ವರ್ಷ ಆಯ್ತು ಇಲ್ಲಿ ಬಂದಿದ್ದಾರೆ, ಇಲ್ಲೇ ಕೆಲಸ ಮಾಡ್ತಾ ಇದ್ದಾರೆ, ಡಾಕ್ಯುಮೆಂಟ್ ಇಲ್ಲಿವೇ ಇದಾವೆ. ಸೈಟ್ಲೆಸ್ ಸರ್ ಇದು ಸ್ವಂತ ಇದೇ ಊರ ಸೈಟ್ ಇಲ್ಲ. ಹಂಗಾರೆ ಸೈಕ್ಲೆಸ್ ಅಲ್ಲಿ ಬರ್ಬೇಕು. ಇಲ್ಲಿದ್ದಾರೆ ಇವರು ಒಂದು 10 ವರ್ಷ ಆಯ್ತು ಸರ್ ಇಲ್ಲಿ. 2018ರಲ್ಲಿ ಯಾಕೆ ಬರಲಿಲ್ಲ? ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ತಗೊಂಡು ಬನ್ನಿ. ಅಲ್ಲ, 18 ಸರ್ವೇದಲ್ಲಿ ಯಾಕೆ ಬಂದಿಲ್ಲ? ಅಲ್ಲ ಈ ಮನೆಗೆ ಎಷ್ಟು ವರ್ಷದಿಂದ ಇದ್ದೀರಿ ಇಲ್ಲಿ? ನಾವು ಒಂದು 25 ಇಯರ್ಸ್. ಜಾಗ ನಿಮ್ದೇನಾ? ಹೌಸ್ಲೆಸ್. ಇದು ಬಿಟ್ಟು ಬೇರೆ ಕಡೆ ಜಾಗ ಇದೆಯಾ? ಮನೆ ಇದು ನಮ್ದು ಸರ್, ಮಣ್ಣಿ ಮಾಡ್ತೀರಾ? ಅದು ಪ್ಲಾಸ್ಟಿಕ್ ಮಾಡ್ತೀರಾ? ಅಲ್ಲ ಈ ಮನೆ ಇದಕ್ಕೆ ಅದು ಅದಕ್ಕೆ ಬೇರೆ ವನಾರ ಎಷ್ಟು ವರ್ಷ ಆಯ್ತು? ಇದು ಮನೆ ಮಾಡಿ ನಾನು 25 ಇಯರ್ಸ್. 25 ಇಯರ್ಸ್. ಸರ್ವೇಲಿ ಬರ್ತದೆ. ಈಗ ಖಾಲಿ ಜಾಗದಲ್ಲಿ ಅಂತ ತೋರಿಸ್ಕೊಂಡಿದ್ದಾರೆ. ಖಾಲಿ ಜಾಗ ಅಲ್ಲಿ ಮೇಲೆ ಇದ್ದು ಬೇಕು ನೋಡಿ ಸರ್, ಮೇಲೆ ಕಾಣುತ್ತೆ ಮಣ್ಣೆ ಇರೋದು. ಮಣ್ಣು ಇಲ್ಲ, ಒಳ ಮಣ್ಣು ಐತೆ ಸರ್. ಮಣ್ಣಿದೆ ನೋಡಿ ಸರ್, ಇಲ್ಲಿ ಬರುತ್ತೆ ಸರ್. ನಾವು 5 ವರ್ಷಕ್ಕೆ ಒಂದ್ಸತಿ ಮತ್ತೆ ಸೌಳು ಹಾಕ್ತಾನೆ ಇರ್ತೀವಿ. ಮಣ್ಣು ಹಾಕ್ತಾರೆ ಸರ್. ಮಣ್ಣು ಹಾಕಿ ಸೋಳ ಅಂತ ಬರ್ತಾರೆ. ಬಿಡಿ ಬಿಡಿ ಮಾಡ್ಕೊಂಡ್ರೆ ಸ್ಟೈಲಿ ಮತ್ತೆ ಮನೆ ಬೇಕು ಅಂತ ಕೇಳಿ ಅದು ಆಮೇಲೆ ಏನು ಬೇಕಾದ್ರೆ ಮಾಡ್ಕೊಂಬೋದು. ಅದು ಬಳಸ್ತಾರೆ ಮಕ್ಕಳು ಸರ್. ನಮ್ಮ ಊರಿದೆ ಎಲ್ಲ ಮದುವೆ ಆಗಿದೆಯಾ? ಇಲ್ಲ ಇಲ್ಲ, ಯಾರಿಗೂ ಇಲ್ಲ. ನಮ್ಮ ತಂದೆ ಅವ್ರು ಮಾಡ್ತಾರಾ? ತಂದೆ ಒಳಗೆ ಕಾಂಟ್ರಾಕ್ಟಲ್ಲಿ ಕೆಲಸ ಜಿಂದಾಲ್ ಒಳಗೆ ಕಾಂಟ್ರಾಕ್ಟ್ ಬೇಸ್ ಸುತ್ತಮುತ್ತ ಹಳ್ಳಿಗೆಲ್ಲ ಜಿಂದಾಲ್ ಸರ್ ನೀವೇನು ಓದಿದ್ರಿ? ಸರ್. ನಾನು ಡಿಪ್ಲೊಮಾ ನೀನು ಹೋಗಿಲ್ಲ ಕೆಲಸಕ್ಕೆ? ಇಲ್ಲ ಸರ್. ಕೇಳಿದ್ವಿ ಬಟ್ ಕ್ಯಾಂಪಸ್ ಆಗಲಿಲ್ಲ ಸರ್. ನಮ್ಮದು ಸಿವಿಲ್ ಜಾಬ್ ಹೋಗ್ತಾರೆ. ಈಗ ಉಳಿದವ್ರು ನಿಮ್ಗಿಂತ ದೊಡ್ಡವರು ಚಿಕ್ಕವರು? ದೊಡ್ಡವರು ಇದ್ದಾರೆ ಸರ್. ಅವ್ರು JSW ಅವರು ಕಾಂಟ್ರಾಕ್ಟಲ್ಲೇ ಕೆಲಸ. ಅವ್ರ ಏಜು? ಅವ್ರದ್ದು 29 ಸರ್. MD ರಾಜೀವ್ ಗಾಂಧಿ ವಸತಿ ನಿಗಮ ಬೆಂಗಳೂರು ಪರಶುರಾಮ್ ಸಿನ್ನಾಳ್ಕರ್, EP ಪ್ರಕಾಶ್ ಅಧೀಕ್ಷಕ ಅಭಿಯಂತರರು, ಆಶಾ ಸಹಾಯಕ ಪ್ರಧಾನ ವ್ಯವಸ್ಥಾಪಕರು, ವಿನಯ್ ಕುಮಾರ್ MG ಮುನ್ಸಿಪಾಲ್ ಅಭಿಯಂತರರು ಹಾಗೂ ಊರಿನ ಮಾಜಿ ಸದಸ್ಯರು ಮತ್ತು ಸಾರ್ವಜನಿಕರು ಭಾಗಿಯಾಗಿದ್ರು. ವರದಿ ಬಾವಿಹಳ್ಳಿ ನಂದ್ಯಾನಾಯಕ್, ದೃಷ್ಟಿ ನ್ಯೂಸ್, ಒಡ್ಡು ಗ್ರಾಮ ಪಂಚಾಯಿತಿ ಸಂಡೂರು.